ನಮಸ್ಕಾರ ಸ್ನೇಹಿತರೆ, ನಿಮ್ಮ ಒಂದು ಹೊಸ ವರ್ಡ್‌ಪ್ರೆಸ್ ಬ್ಲಾಗ್ ಅನ್ನ ಪೋಸ್ಟ್ ಅನ್ನ 24 ಗಂಟೆಯಲ್ಲಿ ನೀವು ಗೂಗಲ್ ಅಲ್ಲಿ ತೋರಿಸೋ ತರ ನೀವು ಮಾಡಬೇಕಾ? ತುಂಬಾ ಜನ ಬ್ಲಾಗರ್ಸ್ಗಳ ಬ್ಲಾಗ್ ಪೋಸ್ಟ್ ಗಳನ್ನ ಹಾಕ್ತಾರೆ. ಆದ್ರೆ ಅವರ ಹಾಕುವಂತ ಬ್ಲಾಗ್ ಗಳಿಗೆ ಏನಂತಂದ್ರೆ ಟ್ರಾಫಿಕ್ ಬರಲ್ಲ ಅಂತ ತುಂಬಾ ಒಂದು ಕಮೆಂಟ್ಸ್ ಬರುತ್ತೆ, ಡಿಎಮ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ 5 SEO ಟಿಪ್ಸ್ ಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ತೀರಿ ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ 24 ಗಂಟೆಯಲ್ಲಿ ಗೂಗಲ್ ಅಲ್ಲಿ ತೋರಿಸೋ ತರ ನಾವು ಮಾಡಬಹುದು. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಸಿಂಪಲ್ ಟಿಪ್ಸ್ ಯಾವಾಗಲೂ ಹೇಳ್ಕೊಂತಾನೆ ಬರ್ತಾ ಇರ್ತೀನಿ, ಬಟ್ ಏನಂತಂದ್ರೆ ಅದನ್ನ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಮೊದಲನೇದು ಬಂದ್ಬಿಟ್ಟು ಏನಂತಂದ್ರೆ ಇದನ್ನ ಯಾವಾಗಲೂ ಹೇಳ್ಕೊಂತ ಬಂದಿದ್ದೀನಿ, ಲೋ ಕಾಂಪಿಟೇಷನ್ ಇರುವಂತ ಕೀವರ್ಡ್ಸ್ ಗಳನ್ನ ಹುಡುಕ್ಬೇಕಾಗುತ್ತೆ. ತುಂಬಾ ಜನ ಬ್ಲಾಗರ್ಸ್ ಗಳು ಮಾಡುವಂತ ಬಿಗ್ ಮಿಸ್ಟೇಕ್ ಏನಂತಂದ್ರೆ ಇದು ಹೈ ಕಾಂಪಿಟೇಷನ್ ಇರುವಂತ ಕೀವರ್ಡ್ಸ್ ಗಳನ್ನ ಚೂಸ್ ಮಾಡ್ತಾರೆ. ನೀವು ಚೂಸ್ ಮಾಡುವಂತ ಕೀವರ್ಡ್ಸ್ ಗಳಿಗೆ ಸರ್ಚ್ ವ್ಯಾಲ್ಯೂಮ್ ಕಡಿಮೆ ಇರಬಹುದು, ಬಟ್ ಏನಂತಂದ್ರೆ ಕಾಂಪಿಟೇಷನ್ ಅನ್ನೋದು ಕಡಿಮೆ ಇರಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಎಷ್ಟು ಸರ್ಚ್ ಆಗುತ್ತಲ್ಲ ಅಷ್ಟು ಕ್ಲಿಕ್ಸ್ ಗಳು ನಿಮಗೆ ಸಿಗುತ್ತೆ. ಎರಡನೇದು ಬಂದ್ಬಿಟ್ಟು ಸ್ಮಾರ್ಟ್ ಟೈಟಲ್ ಆಪ್ಟಿಮೈಸೇಷನ್ ಅಂತ. ನಿಮ್ಮ ಟೈಟಲ್ SEO ಫ್ರೆಂಡ್ಲಿ ಆಗಿ ಇರಬೇಕಾಗುತ್ತೆ. ಬೆಸ್ಟ್ ಫಾರ್ಮುಲಾ ಏನಂತಂದ್ರೆ ಮೇನ್ ಕೀವರ್ಡ್ ಪ್ಲಸ್ ಬೆನಿಫಿಟ್ ಪ್ಲಸ್ ಇಯರ್. ಸೊ ಈ ರೀತಿಯಾಗಿ ನಿಮ್ಮ ಒಂದು ಟೈಟಲ್ ಅನ್ನ ಹಾಕಿದ್ರಿ ಅಂತಂದ್ರೆ ಸೊ SEO ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಟೈಟಲ್ ನಲ್ಲಿ ಏನೇನ್ ಇರಬೇಕು ಅಂತಂದ್ರೆ ಮೇನ್ ಕೀವರ್ಡ್ ಇರಬೇಕಾಗುತ್ತೆ, ನಂಬರ್ ಯೂಸ್ ಮಾಡಿ, ಮತ್ತೆ ಕ್ಯೂರಿಯಾಸಿಟಿನ ಕೂಡ ಕ್ರಿಯೇಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದ್ರೆ CTR ಕೂಡ ಜಾಸ್ತಿ ಆಗುತ್ತೆ. ಸೊ ಮೂರನೇದು ಬಂದ್ಬಿಟ್ಟು ಕೀವರ್ಡ್ ಕ್ಲಸ್ಟರಿಂಗ್ ಅನ್ನ ಯೂಸ್ ಮಾಡಿ. ಸೊ ಹಳೆ ವಿಡಿಯೋದಲ್ಲಿ ಹೇಳಿದಂತಂದ್ರೆ ಕೀವರ್ಡ್ ಕ್ಲಸ್ಟರಿಂಗ್ ಅನ್ನ ನೀವು ಯೂಸ್ ಮಾಡಬಹುದು. ಸೊ ಒಂದು ಮೇನ್ ಕೀವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಬರುವಂತ ಕೆಲವೊಂದು ರಿಲೇಟೆಡ್ ಕೀವರ್ಡ್ಸ್ ಗಳನ್ನ ಮಾಡಿ ಸೊ ಎಲ್ಲದರಲ್ಲೂ ಬ್ಲಾಗ್ ಪೋಸ್ಟ್ ಗಳನ್ನ ನೀವು ಹಾಕಬಹುದು. ನಾಲ್ಕನೇದು ಬಂದ್ಬಿಟ್ಟು ಪಾಸ್ಟ್ ಇಂಡೆಕ್ಸಿಂಗ್ ಮೆಥಡ್. ಸೊ ನೀವು ಒಂದು ಏನೋ ಪೋಸ್ಟ್ ಅನ್ನ ಹಾಕ್ತೀರಾ, ಅದಾದ ಮೇಲೆ ಅದನ್ನ ಪಬ್ಲಿಷ್ ಮಾಡ್ತೀರಾ. ಸೊ ಪಬ್ಲಿಷ್ ಆದ್ಮೇಲೆ ಆ ಲಿಂಕ್ ಅನ್ನ ಏನ್ ಮಾಡಿ ಅಂತಂದ್ರೆ ನಿಮ್ಮ ಗೂಗಲ್ ಸರ್ಚ್ ಕನ್ಸೋಲ್ಗೆ ಹೋಗ್ಬಿಟ್ಟು ಅಲ್ಲಿ URL ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ, ಸಿಂಪಲ್ ಆಗಿ ಆ URL ಅನ್ನ ಪೇಸ್ಟ್ ಮಾಡ್ಬಿಟ್ಟು ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ರೆ ಅಂತಂದ್ರೆ ಅಲ್ಲಿ ತೋರಿಸುತ್ತೆ ನಿಮಗೆ ಗೂಗಲ್ ಅಲ್ಲಿ ಆ URL ಇದೆಯಾ ಇಲ್ವಾ ಅಂತ. ಸೊ ಇಲ್ಲ ಅಂತಂದ್ರೆ ಕೆಳಗಡೆ ರಿಕ್ವೆಸ್ಟ್ ಟು ಇಂಡೆಕ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಆ ಬ್ಲಾಗ್ ಪೋಸ್ಟ್ ಇಂಡೆಕ್ಸಿಂಗ್ ಗೆ ರಿಕ್ವೆಸ್ಟ್ ಹೋಗುತ್ತೆ ಗೂಗಲ್ ಕಡೆಯಿಂದ. ಸೊ ಗೂಗಲ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಆ ಬ್ಲಾಗ್ ಪೋಸ್ಟ್ ಗೆ ಕಂಪ್ಲೀಟ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಅದನ್ನ ಇಂಡೆಕ್ಸ್ ಬೇಗ ಮಾಡ್ತಾರೆ. ಅದಾದ್ಮೇಲೆ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಶೇರ್ ಮಾಡಿ, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಎಲ್ಲ ಕಡೆಗೆ ಶೇರ್ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟ್ರಾಫಿಕ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ಫುಲ್ ಇಂಟರ್ನಲ್ ಲಿಂಕಿಂಗ್. ಇಂಟರ್ನಲ್ ಲಿಂಕಿಂಗ್ ಅನ್ನೋದು ಏನಂತಂದ್ರೆ SEO ಗೆ ಗೋಲ್ಡ್ ಮೈನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಹಳೆ ಪೋಸ್ಟ್ ಗಳಿಗೆ ನಿಮಗೆ ಟ್ರಾಫಿಕ್ ಇರುತ್ತೆ ಆಲ್ರೆಡಿ. ಸೊ ಅದನ್ನ ನೀವು ಹೊಸ ಪೋಸ್ಟ್ ಗಳಿಗೆ ಇಂಟರ್ನಲ್ ಲಿಂಕಿಂಗ್ ಮಾಡಿದ್ರಿ ಅಂತಂದ್ರೆ ಸೊ ಅದರ ಒಂದು SEO ಏನಾಗುತ್ತೆ ಜಾಸ್ತಿ ಆಗುತ್ತೆ, ಅದರಿಂದ ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ. ಮಾಡೋದ್ರಿಂದ ಮತ್ತೆ ಇನ್ನು ಕೆಲವೊಂದು ಏನಾಗುತ್ತಪ್ಪ ಅಂತಂದ್ರೆ ಪಾಸ್ಟ್ ಇಂಡೆಕ್ಸ್ ಆಗುತ್ತೆ, ಅಥಾರಿಟಿ ಕೂಡ ಜಾಸ್ತಿ ಆಗುತ್ತೆ, ಪೇಜ್ ಅಥಾರಿಟಿ, ಮತ್ತೆ ರ್ಯಾಂಕಿಂಗ್ ಕೂಡ ಬೆಟರ್ ಆಗುತ್ತೆ. ಇದಷ್ಟೇ ಅಲ್ಲದೆ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಗಳಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನ ಆಡ್ ಮಾಡಿ, ಇಮೇಜ್ ಅನ್ನ ಆಪ್ಟಿಮೈಸ್ ಮಾಡಿ, ಸ್ಕೀಮಾ ಅನ್ನ ಆಡ್ ಮಾಡಿ. ಒಂದು ಸ್ಮಾಲ್ ಒಂದು ಟ್ರಿಕ್ಸ್ ಗಳೇ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಗಳನ್ನ ರ್ಯಾಂಕಿಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು 5 SEO ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನೀವು ಹಾಕುವಂತ ಬ್ಲಾಗ್ ಪೋಸ್ಟ್ 24 ಗಂಟೆಗಳಲ್ಲಿ ಒಂದು ಗೂಗಲ್ ಅಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿಯಾಗಿ ವಿಡಿಯೋನ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.